ಈಗ ಶಿವಣ್ಣ ಮತ್ತು ಉಪ್ಪಿಯವರ ಸಮ್ಮುಖದಲ್ಲೇ ಈ ಮಾತನ್ನ ಹೇಳಿರುವಂಥದ್ದು. ಅವ್ರೇನಾದರೂ ರಿಯಾಕ್ಟ್ ಮಾಡಿದಾರಾ ಅಥವಾ ಡಾಲಿಯ ಅಭಿಮಾನಿಗಳು ಇದ್ರ ಬಗ್ಗೆ ಏನಾದ್ರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಈಗ ಅಭಿಮಾನಿಗಳ ವಾರ್ಗಳೇ ನಡೀತಾ ಇದೆ. ಹಾಗಾಗಿ ಇವ್ರು ಕೊಟ್ಟಂತ ಹೇಳಿಕೆ ಅಭಿಮಾನಿಗಳು ಏನಾದರೂ ಇದ್ರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡಿದಾರಾ ಅಥವಾ ಶಿವಣ್ಣ ಆಗಿರ್ಬೋದು ಉಪ್ಪಿ ಆಗಿರ್ಬೋದು? ಏನಂದರೆ ನಿರೀಕ್ಷಾ ಸ್ಟೇಜ್ ಮೇಲೆ ಹೇಳಿದಂತಹ ಈ ಮಾತಿಗೆ ಉಪ್ಪಿಯವರು ಕೂಡ ಎದ್ದು ನಿಂತು ಒಂದು ನಮಸ್ಕಾರವನ್ನು ಮಾಡ್ತಾರೆ. ಅಂದರೆ ಅವರ ಒಂದು ಜ್ಞಾನಕ್ಕೆ, ಅವ್ರು ಮಾತಾಡಿದಂತಹ ಒಂದು ರೀತಿಗೆ, ಅವರ ತಿಳ್ಕೊಂಡಂತಹ ಒಂದಿಷ್ಟು ವಿಚಾರಗಳು. ಯಾಕಂದರೆ ಉಪೇಂದ್ರ ಕೂಡ ಸಾಕಷ್ಟು ವಿಚಾರಗಳಲ್ಲಿ ತಮ್ಮದೇ ಆದಂಥವನ್ನು ಸಿನಿಮಾಗಳ ಮೂಲಕ, ಯಾಕಂದರೆ ಉಪೇಂದ್ರ ಇರ್ಬೋದು, ಎ ಸಿನಿಮಾ ಇರ್ಬೋದು, ಅಂದರೆ ಆ ಥರ ಒಂದು ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಅದ್ಭುತವಾದಂತಹ ಒಂದು ಸಿನಿಮಾಗಳನ್ನು, ಪ್ರಯೋಗಾತ್ಮಕ ಸಿನಿಮಾಗಳನ್ನು ಮಾಡುವ ಮೂಲಕ ಉಪೇಂದ್ರ ಅವರು ಸಾಕಷ್ಟು ಜನರಿಗೆ ಒಂದು ತಲೆ ಕೆಡಿಸಿದ್ರು ಅಂದಿನ ಟೈಮಲ್ಲಿ. ಬಟ್ ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಯಾಕಂದರೆ ಜೀವನದ ಕೆಲವೊಂದಿಷ್ಟು ಸತ್ಯ ಘಟನೆಗಳನ್ನ ಹೇಳಿದಾಗ ಉಪೇಂದ್ರ ಅವರು ಕೂಡ ಮೆಚ್ಚುಗೆ ಮಾತಾಡ್ತಾರೆ. ಶಿವಣ್ಣ ಕೂಡ ಅಲ್ಲಿ ಹೇಳ್ತಾರೆ. ಶಿವಣ್ಣ ಕೂಡ ನಿಜಕ್ಕೂ ಒಂಥರ ಗ್ರೇಟ್. ಯಾಕಂದರೆ ಈ ಒಂದು ಇದರಲ್ಲಿ ಇಷ್ಟು ಒಂದು ವಿಚಾರಗಳನ್ನು ತಿಳ್ಕೊಂಡಿರುವಂಥದ್ದು ತುಂಬ ಮುಖ್ಯ. ಆ್ಯಂಡ್ ಅವರ ಒಂದು ಏನೋ ಅವ್ರು ಬಂದಂತಹ ಒಂದು ಹಾದಿಗೆ ಏನಿದೆ, ಬಟ್ ಎಲ್ಲೊಂದು ಕಡೆ ಅವ್ರು ತಿಳ್ಕೊಂಡಂತಹ ಮಾತುಗಳು ಕೂಡ ಅವ್ರ ಜೀವನದಲ್ಲಿ ಮುನ್ನಡೆಯುವಂತಹ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಉಪೇಂದ್ರ ಕೂಡ ಹೇಳ್ತಾರೆ. ಬಟ್ ಶಿವಣ್ಣ ಕೂಡ ಅಲ್ಲಿ ಹೇಳ್ತಾರೆ. ಬಟ್ ಅಭಿಮಾನಿಗಳ ವರ್ಗ ಅಂತ ಬಂದಾಗ, ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇವತ್ತಿನ ಸ್ಟಾರ್ ವಾರ್ಗಳಿರ್ಬೋದು, ಅವರ ವಿಚಾರಗಳಿರ್ಬೋದು, ಅವ್ರದೇ ಆದಂತಹ ಒಂದು ಕೆಲವೊಂದಿಷ್ಟು ಅಂದರೆ ಹಬ್ಸ್ಕೊಳ್ಳುವಂಥ ಒಂದು ರೀತಿ ಇರ್ಬೋದು. ಅಂದರೆ ಒಬ್ಬ ಸ್ಟಾರ್ ಮೇಲೆ ಇನ್ನೊಬ್ಬ ಸ್ಟಾರ್ ಕಮೆಂಟ್ಸ್ ಮಾಡುವಂಥ ಒಂದು ರೀತಿ ಇರ್ಬೋದು. ಬಟ್ ಈ ಒಂದು ಏನು ಬಡವರ ಮಕ್ಕಳು ಬೆಳಿಬೇಕು ಅನ್ನುವಂಥ ಒಂದು ಮಾತೇನಿದೆ. ಬಟ್ ಈ ಒಂದು ನಿಟ್ಟಿನಲ್ಲಿ ನೋಡುವಂಥದ್ದು ಎಲ್ಲ ಒಂದು ಕಡೆ ಬೆಂಕಿ ಹಚ್ಚಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ನೀವು ನೋಡುವಂತಹ ಒಂದು ಸುದೀಪ್ ಆಗಿರ್ಬೋದು, ದರ್ಶನ್ ಅವ್ರ ವಿಚಾರದಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಪದ ಕೂಡ, ಬಡವರ ಮಕ್ಕಳು ಅನ್ನುವಂಥ ಒಂದು ಪದ ಕೂಡ ಎಲ್ಲೋ ಒಂದು ಕಡೆ ಕಾಡ್ಗಿಚ್ಚಿನಂತೆ ಒಂದೆಲ್ಲ ಕಡೆ ಹರಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಟಾರ್ ವಾರ್ ಡಾಲಿ ಧನಂಜಯ್ ಫಸ್ಟ್ ರಿಯಾಕ್ಷನ್. ಎಲ್ಲ ಕನ್ನಡ ಸಿನಿಮಾಗಳನ್ನು ಖುಷಿಯಾಗಿ ನೋಡಿ. ಅಭಿಮಾನಿಗಳು ಯಾರು ಹೊಡೆದಾಡುವಂತಹ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಿದ್ದಾರೆ. ಸ್ಟಾರ್ಗಳಿಗೆ ಅದಕ್ಕಿಂತಲೂ ಖುಷಿ ಬೇರೊಂದಿಲ್ಲ. ಅಭಿಮಾನಿಗಳಿಗೆ ಡಾಲಿ ಧನಂಜಯ್ ಕಿವಿಮಾತನ್ನ ಹೇಳಿದ್ದಾರೆ. ಈಗ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಒಂದು ಕಡೆ ನಡೀತಾ ಇದೆ. ಅಭಿಮಾನಿಗಳು ಕಿತ್ತಾಡ್ತಾ ಇದ್ದಾರೆ ಕಾಮೆಂಟ್ ಬಾಕ್ಸ್ ನಲ್ಲಿ. ಹಾಗಾಗಿ ಎಲ್ಲಾ ಕನ್ನಡ ಸಿನಿಮಾಗಳನ್ನು ಖುಷಿಯಾಗಿ ನೋಡಿ. ಅಭಿಮಾನಿಗಳು ಯಾರು ಕೂಡ ಹೊಡೆದಾಡುವಂತಹ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲರೂ ಕೂಡ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ. ಸ್ಟಾರ್ಗಳಿಗೆ ಅದಕ್ಕಿಂತಲೂ ಖುಷಿ ಬೇರೊಂದಿಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಅಭಿಮಾನಿಗಳಿಗೆ ಒಂದು ಅವರದೊಂದಿಸುವಂತಹ ಕೆಲಸವನ್ನು ಸಹ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಡಾಲಿ ಧನಂಜಯ್ ಕಿವಿಮಾತನ್ನು ಸಹ ಹೇಳಿರುವಂತಹ ಸ್ಟಾರ್ ಅಭಿಮಾನಿಗಳ ಮಧ್ಯೆ ವಾರ್ಗೆ ಡಾಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದು ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿ ಇತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರೋಣ. ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಇನ್ನು ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದು ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿ ಇತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರೋಣ. ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಇನ್ನು ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದು ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿ ಇತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರೋಣ. ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಇನ್ನು ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದು ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿ ಇತ್ಕೊಂಡು ಎಲ್ಲ ಸಿನಿಮಾನು ಎಲ್ಲರೂ ಕನ್ನಡ ಸಿನಿಮಾವನ್ನ ನೋಡಿ ಬೆಳೆಸಿ ಹಾರಿಸಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸ್ಟಾರ್ ನಟಿ ಸಪ್ತಮಿ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ಮಾಡ್ತಿರುವುದು ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳಿ. ಎಲ್ಲಾ ಕನ್ನಡ ಸಿನಿಮಾಗಳನ್ನು ಕೂಡ ಖುಷಿಯಾಗಿ ನೋಡಿ.
ಅಭಿಮಾನಿಗಳು ಯಾರು ಹೊಡೆದಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಸ್ಟಾರ್ ನಟಿ ಸಪ್ತಮಿ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾವನ್ನ ಮಾಡ್ತಿರೋದು ಕನ್ನಡವನ್ನ ಬೆಳೆಸೋದಕ್ಕೋಸ್ಕರ ಎಲ್ಲಾ ಕನ್ನಡ ಸಿನಿಮಾಗಳನ್ನು ಕೂಡ ಖುಷಿಯಾಗಿ ನೋಡಿ, ಎಲ್ಲರೂ ಕನ್ನಡ ಸಿನಿಮಾವನ್ನ ನೋಡಿ ಬೆಳೆಸಿ ಹಾರೈಸಿ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಸ್ಟಾರ್ ವಾರ್ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಎಲ್ಲಾ ನಟ ನಟಿಯರು ಕೂಡ ಕನ್ನಡವನ್ನ ಪ್ರೋತ್ಸಾಹಿಸೋದ್ರ ಬಗ್ಗೆ, ಕನ್ನಡವನ್ನ ಬೆಳೆಸೋದ್ರ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನು ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದರ ಅಗತ್ಯ ಇಲ್ಲ. ನೀವು ಎಲ್ಲರೂ ಸಿನಿಮಾನು ಬಂದು ಸಪೋರ್ಟ್ ಮಾಡಿ, ಎಲ್ಲರೂ ಸಿನಿಮಾ ನೋಡಿ. ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನು ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ. ಈಗ ಸ್ಯಾಂಡಲ್ವುಡ್ನಲ್ಲಿ ಒಂದೊಂದು ಹೇಳಿಕೆಗಳು ಬಹಳ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಅಭಿಮಾನಿಗಳು ಒಂದು ಕಡೆ ಪೋಸ್ಟ್ ಮಾಡಿಕೊಂಡು ಹೊಡೆದಾಡ್ಕೊಳ್ಳುವಂತಹ ರೀತಿಯಲ್ಲಿ ಕೆಟ್ಟದಾಗಿ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಸ್ಟಾರ್ ವಾರ್ ಜಾಸ್ತಿ ಆಗ್ತಾನೆ ಇದೆ. ಸ್ಟಾರ್ ಬಗ್ಗೆ ಮಾತನಾಡೋಕ್ಕಿಂತ ಹೆಚ್ಚಾಗಿ ಅವರ ಮನೆಯವ್ರ ಬಗ್ಗೆ ಕೂಡ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ. ಈಗ ಸೆಲೆಬ್ರಿಟಿಗಳು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೊದಲು ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ, ಕನ್ನಡ ಸಿನಿಮಾವನ್ನು ನೋಡಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಈಗ ರಾಜ್ಬಿ ಶೆಟ್ಟಿಯವರು ಕೊಟ್ಟಂತ ಹೇಳಿಕೆಗಳು ಕೂಡ ಈಗ ಅಭಿಮಾನಿಗಳು ಅದನ್ನು ತಗೊಂಡು ಅದರಲ್ಲೂ ಕೂಡ ಕಾಮೆಂಟ್ ಅನ್ನ ಮಾಡಿಕೊಂಡು ಹೋರಾಟವನ್ನು ನಡೆಸುವಂತ ಸಾಧ್ಯತೆ ಕೂಡ ಇರುತ್ತೆ. ಈಗ ಡಾಲಿ ಧನಂಜಯ್ ಕೂಡ ಎಲ್ಲವನ್ನ ಕೂಲ್ ಆಗಿ ತಗೊಂಡಿದ್ದಾರೆ. ಕನ್ನಡ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನಿಮಗೆ ಇದು ಬೇಡದೇ ಇರುವಂತಹ ವಿಷಯ, ಯಾಕಂತ ಹೇಳಿದ್ರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲಾ ಕನ್ನಡ ಸಿನಿಮಾಗಳನ್ನ ಖುಷಿಯಾಗಿ ನೋಡಿ, ಕನ್ನಡವನ್ನ ಬೆಳೆಸಿ, ಆರಾಮಾಗಿ ಎಲ್ಲ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ. ಸ್ಟಾರ್ಗಳಿಗೆ ಅದಕ್ಕಿಂತಲೂ ಖುಷಿ ಕೊಡುವಂತ ವಿಷಯ ಬೇರೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಫ್ಯಾನ್ಸ್ಗಳು ಯಾಕೆ ಈ ರೀತಿಯಾಗಿ ಹುಚ್ಚು ಅಭಿಮಾನವನ್ನ ಮರಿತಾ ಇದ್ದಾರೆ? ಸ್ಟಾರ್ಗಳಲ್ಲೇ ಯಾವುದೇ ಒಂದು ಸ್ಟಾರ್ ವಾರ್ ಆಗ್ತಾ ಇಲ್ಲ. ಈಗ ಒಂದೊಂದು ಹೇಳಿಕೆಗಳು ಅವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಯಾರು ಕೂಡ ಹೇಳೋದಿಲ್ಲ. ಬೇರೆ ವಿಚಾರವಾಗೂ ಕೂಡ ಹೇಳಿರ್ಬೋದು. ಯಾಕೆಂದ್ರೆ ಸುದೀಪ್ ಕೊಟ್ಟಂತ ಹೇಳಿಕೆ ಕೂಡ ಅಷ್ಟೇ ಅವರು ಪೈರಸಿಯ ವಿರುದ್ಧವಾಗಿ ಮಾತನಾಡಿದಂಥ ಮಾತುಗಳದು. ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ ಅದು ಬಹಳಷ್ಟು ಒಂದು ಚರ್ಚೆಗೆ ಗುರಿಯಾದಂತಹ ವಿಷಯ. ಆದ್ರೆ ಅವರು ಪೈರಸಿ ಪರವಾಗಿ ಮಾತನಾಡಿರುವಂತದ್ದು ಹೇಳಿಕೆ. ಈಗ ಅಭಿಮಾನಿಗಳು ಅದ್ರ ಪರವಾಗಿ ಎಷ್ಟೋ ಒಂದು ಧ್ವನಿ ಎತ್ತಿದ್ರು ಕೂಡ ಇಲ್ಲ, ಆ ರೀತಿಯಾಗಿ ಮಾತನಾಡಿದ ತಪ್ಪು ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಸ್ಯಾಂಡಲ್ವುಡ್ ನಲ್ಲಿ ಅದು ಯಾವ ಭೇದ ಭಾವಗಳು ಇಲ್ಲ, ಎಲ್ಲಾ ಸ್ಟಾರ್ ನಟರು ಕೂಡ ಕನ್ನಡದ ಪರವಾಗಿ ಇದ್ದಾರೆ. ಆದ್ರೆ ಅಭಿಮಾನಿಗಳು ಯಾಕೆ ಹುಚ್ಚು ಅಭಿಮಾನವನ್ನ ಮರಿತಾ ಇದ್ದಾರೆ? ಅಭಿಮಾನಿಗಳು ಯಾಕೆ ಕಿತ್ತಾಡ್ಕೊಳ್ಬೇಕು? ಅವರದೇ ಅಲ್ಲಿ ಕೆಲಸಗಳು ಕಿತ್ತು ಹೋಗಿರ್ತವೆ. ಬಟ್ ಆ ಕೆಲಸಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಆಗ್ತಾ ಇರುವಂತ ಇವ್ರ ಬಗ್ಗೆ ಸಮಸ್ಯೆಗಳೇ ಇರೋದಿಲ್ಲ, ಇಲ್ಲಿ ಯಾವುದೇ ಒಂದು ಹುಚ್ಚುತನವೂ ಕೂಡ ಇರೋದಿಲ್ಲ. ಆದ್ರೂ ಕೂಡ ಅಭಿಮಾನಿಗಳು ಈ ರೀತಿಯಾಗಿ ಅಂಧಾಭಿಮಾನವನ್ನ ಮರಿತಾ ಇದ್ದಾರೆ ಅಂತ ಕೂಡ ಈಗ ಸ್ಯಾಂಡಲ್ವುಡ್ ನ ನಟರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲರೂ ಕೂಡ ಆರಾಮಾಗಿ ಸಿನಿಮಾವನ್ನ ನೋಡಿ, ಎಲ್ಲಾ ಕನ್ನಡ ಸಿನಿಮಾಗಳನ್ನು ಕೂಡ ಖುಷಿಯಾಗಿ ನೋಡಿ. ಸ್ಟಾರ್ ವಾರ್ಗೆ ಈಗ ಎಲ್ಲ ಸ್ಟಾರ್ ನಟ ನಟಿಯರು ಕೂಡ ಒಂದೊಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಕನ್ನಡ ಸಿನಿಮಾಗಳನ್ನು ಕೂಡ ಖುಷಿಯಾಗಿ ನೋಡಬೇಕು, ಅಭಿಮಾನಿಗಳು ಯಾರು ಕೂಡ ಹೊಡೆದಾಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕನ್ನಡ ಸಿನಿಮಾವನ್ನು ನೋಡಿ ಬೆಳೆಸಿ, ಈಗ ಕನ್ನಡ ಸಿನಿಮಾವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಕೂಡ ಅಷ್ಟೇ. ಕನ್ನಡ ಬೆಳಿಬೇಕು, ಕನ್ನಡ ಸಿನಿಮಾವನ್ನು ನೋಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಕನ್ನಡ ಸಿನಿಮಾವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅಭಿಮಾನಿಗಳು ಹೊಡೆದಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟಾರ್ ನಟರೇ ಹೇಳ್ತಾ ಇದ್ದಾರೆ. ಆದರೆ ಅಭಿಮಾನಿಗಳು ಬಿಡುವಂತಹ ಮಾತೇ ಇಲ್ಲ.